ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 10 ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ. ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ. ಮತ್ತೊಮ್ಮೆ 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡು ಅವ್ರ ಕೈಗಳನ್ನು ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ದೇಶದ ಜನ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ಅದರಲ್ಲಿ ನಮ್ಮದು ಅಳಿಲಿ ಸೇವೆ ಅಂತ ನಾನು ಯಾವಾಗ ಅಲ್ಲ, ನರೇಂದ್ರ ಮೋದಿ ಅವರು ಹಿಂದಿನ ಎಲೆಕ್ಷನ್ ದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ 25 ಸೀಟ್ ಬಂದವಲ್ಲ, ಅವಾಗೆಲ್ಲ ನಾವೆಲ್ಲ ಓಡಾಡಿದ್ವಿಲ್ಲ. ನೋಡ್ರಿ, ಅನ್ಕಂಡೀಷನ್ ಅಲ್ಲೂ ಸೇರ್ಪಡೆ ಆಗಿದೆ, ಅನ್ಕಂಡೀಷನ್ ಸೇರ್ಪಡೆ ಆಗಿದ್ದಾನೆ. ಮುಂದೆ ಕೇಂದ್ರದ ವರಿಷ್ಠರು ಯಾವ ನಿರ್ಧಾರ ಮಾಡ್ತಾರೆ, ಶೆಟ್ಟರು ಇಂಥದ್ದು ಮಾಡಲಿ, ಈ ಜವಾಬ್ದಾರಿ ನಿಭಾಯಿಸಲಿ ಅಂತ ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಂತೀನಿ. ಇಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ, ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಕಳೆದ 5-6 ತಿಂಗಳಿಂದ ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಮತ್ತು ಬೇರೆ ಬೇರೆ ಇಂಟರ್ವ್ಯೂದಲ್ಲಿ ಹೇಳಿದ್ದೇನೆ. 5-6 ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು, ರಾಜ್ಯದ ನಾಯಕರು ಒತ್ತಡ ಇತ್ತು, ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹಿತ ಹೇಳಿ ಕಳಿಸಿದ್ರು ಬರ್ಬೇಕಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಜಾಯ್ನ್ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 10 ವರ್ಷ ಉತ್ತಮ ಸರ್ಕಾರ ಕೊಟ್ಟಿದ್ದಾರೆ. ದೇಶದ ಒಂದು ಉನ್ನತಿಗೆ ಶ್ರಮಿಸಿದ್ದಾರೆ. ಮತ್ತೊಮ್ಮೆ 3ನೇ ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡು ಅವ್ರ ಕೈಗಳನ್ನು ಬಲಪಡಿಸುವಂತ ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ದೇಶದ ಜನ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಕೂಡಿಕೊಂಡು ನರೇಂದ್ರ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು, ಅದರಲ್ಲಿ ನಮ್ಮದು ಅಳಿಲಿ ಸೇವೆ ಅಂತ ನಾನು ಯಾವಾಗ ಅಲ್ಲ, ನರೇಂದ್ರ ಮೋದಿ ಅವರು ಹಿಂದಿನ ಎಲೆಕ್ಷನ್ ದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ 25 ಸೀಟ್ ಬಂದವಲ್ಲ, ಅವಾಗೆಲ್ಲ ನಾವೆಲ್ಲ ಓಡಾಡಿದ್ವಿಲ್ಲ. ನೋಡ್ರಿ, ಅನ್ಕಂಡೀಷನ್ ಅಲ್ಲೂ ಸೇರ್ಪಡೆ ಆಗಿದೆ, ಅನ್ಕಂಡೀಷನ್ ಸೇರ್ಪಡೆ ಆಗಿದ್ದಾನೆ. ಮುಂದೆ ಕೇಂದ್ರದ ವರಿಷ್ಠರು ಯಾವ ನಿರ್ಧಾರ ಮಾಡ್ತಾರೆ, ಶೆಟ್ಟರು ಇಂಥದ್ದು ಮಾಡಲಿ, ಈ ಜವಾಬ್ದಾರಿ ನಿಭಾಯಿಸಲಿ ಅಂತ ಏನ್ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊಂತೀನಿ. ಇಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ, ನಾನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಕಳೆದ 5-6 ತಿಂಗಳಿಂದ ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಮತ್ತು ಬೇರೆ ಬೇರೆ ಇಂಟರ್ವ್ಯೂದಲ್ಲಿ ಹೇಳಿದ್ದೇನೆ. 5-6 ತಿಂಗಳಿಂದ ನಮ್ಮ ಕಾರ್ಯಕರ್ತರ ಪಡೆ ಇಡೀ ರಾಜ್ಯದಲ್ಲಿ ಎಲ್ಲರ ಒತ್ತಡ ಇತ್ತು, ರಾಜ್ಯದ ನಾಯಕರು ಒತ್ತಡ ಇತ್ತು, ಮತ್ತು ಇತ್ತೀಚೆಗೆ ಕೇಂದ್ರದ ನಾಯಕರು ಸಹಿತ ಹೇಳಿ ಕಳಿಸಿದ್ರು ಬರ್ಬೇಕಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಜಾಯ್ನ್ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.